ನನ್ನ ವೆಜಿಟೇಬಲ್ ಇದು. ನನ್ನ ವೆಜಿಟೇಬಲ್ ಇದು. ಓಕೆ, ನೀನು ವೆಜಿಟೇಬಲ್ ಭೂಮಿ ಮೇಲೆ ಬೆಳೆಯುತ್ತಾ ಅಥವಾ ಭೂಮಿ ಒಳಗಡೆ ಬೆಳೆಯುತ್ತಾ? ಭೂಮಿ ಮೇಲೆ. ಭೂಮಿ ಮೇಲೆ. ನಿನ್ನ ವೆಜಿಟೇಬಲು ರೌಂಡಿಗಿರುತ್ತಾ ಉದ್ದಕ್ಕಿರುತ್ತಾ? ಉದ್ದ ಇರುತ್ತೆ. ಉದ್ದ ಇರುತ್ತಾ? ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ಟು ನಾನು ಕೇಳ್ಬೇಕಲ್ಲ. ನಿನ್ನ ವೆಜಿಟೇಬಲ್ ಹಂಗೆ ಹಸಿ ತಿನ್ಬೋದಾ? ಇಲ್ಲ. ಇಲ್ವಾ? ನಿನ್ನ ವೆಜಿಟೇಬಲು ಡೈಲಿ ಯೂಸ್ ಮಾಡ್ತಾರಾ ಇಲ್ಲೊಂದು ರೇರಾ? ಇಲ್ಲ, ರೇರ್. ರೇರಾ? ರೇರಲ್ಲೇ ರೇರ್. ರೇರಾ? ಸೊ ನಿನ್ನ ವೆಜಿಟೇಬಲ್ ಡೈಲಿ ಯೂಸ್ ಮಾಡ್ತಾರಾ? ಮಾಡೋರು ಮಾಡ್ತಾರೆ. ಮಾಡು. ಯೂಸ್ ಮಾಡೋರು. ನಿನ್ನ ವೆಜಿಟೇಬಲ್ ಏನು ಕೇಳಿ ಮೇಲೆ ಬೆಳೆಯುತ್ತೆ, ಹಸಿ ತಿನ್ನಕ್ಕಾಗಲ್ಲ ಅಂದೆ ಅಲ್ಲ? ಖಾರ ಇರುತ್ತಾ? ನೋ. ನಿನ್ನ ಇಲ್ಲ. ನಿನ್ನ ವೆಜಿಟೇಬಲು ಹಂಗೆ ತಿನ್ಬೋದಾ? ತಿಂತಾರೆ, ಕೆಲವ್ರು ತಿಂತಾರೆ ಹಾಗೇನೆ, ಕೆಲವ್ರು ತಿನ್ನಲ್ಲ. ನಿನ್ನ ವೆಜಿಟೇಬಲ್ ರೌಂಡ್ ಇರುತ್ತಾ ಉದ್ದ ಇರುತ್ತಾ? ರೌಂಡ್. ರೌಂಡ್. ನಿನ್ನ ವೆಜಿಟೇಬಲು ಕಲರ್ ಹೇಳ್ಬೋದಾ? ಇಲ್ಲ, ಹೇಳಲ್ಲ. ಸಾಂಬಾರಿಗೆ ಯೂಸ್ ಮಾಡೋದಾ? ಇಲ್ಲ, ನಾನು ನೋಡಿರಂಗೆ ಯಾರು ಸಾಂಬಾರಿಗೆ ಯೂಸ್ ಮಾಡಿಲ್ಲ. ಗೊಜ್ಜು ಥರ ಇಲ್ಲ ಅಂದರೆ ಫ್ರೈ ಥರ ಮಾಡ್ಕೊಂಡು ತಿಂತಾರೆ. ಉದ್ದಕ್ಕಿದೆ ಅಂತ ಹೇಳಿದ್ದಾರೆ. ಹೌದು. ಮೇಲ್ ನಿನ್ನ ವೆಜಿಟೇಬಲ್ ರೌಂಡ್ ಇರುತ್ತೆ ಅಲ್ವಾ? ಭೂಮಿ ಮೇಲ್ ಬೆಳೆಯುತ್ತೆ. ಡೈಲಿ ಯೂಸ್ ಮಾಡಿ. ವೆಜಿಟೇಬಲ್ ತಾನೇ, ಫ್ರೂಟ್ ಗಿಟ್ ಇಟ್ಕೊಂಡಿಲ್ಲ? ಇಲ್ಲ, ವೆಜಿಟೇಬಲ್. ಓಕೆ, ಡೈಲಿ ಯೂಸ್ ಮಾಡಲ್ಲ, ಮಾಡೋರು ಮಾಡ್ತಾರೆ. ರೌಂಡ್ ಇರುತ್ತೆ. ಡಿಪ್ರೆಷನ್. ನೀನು ನಾನು ಕೇಳ್ಬೇಕಾ ನೀನು ಕೇಳ್ಬೇಕಾ ಕ್ವಶನ್? ನಿನ್ನ ವೆಜಿಟೇಬಲ್ ಹಸಿ ತಿನ್ಬೋದು ಇಲ್ಲ ಅಲ್ಲ? ಇನ್ನೇನು ಕ್ವಶನ್ ಕೇಳಲಿ ನಾನು? ಬದನೆಕಾಯ? ರೌಂಡ್ ಬದನೆಕಾಯಿ? ಈಗ ನಾನಲ್ವಾ? ನಿಂದು ಬೆಂಡೆಕಾಯಿ? ಯಾವುದು ನಿನ್ನ ಆನ್ಸರ್? ಏನು? ನಿಂಬೆಹಣ್ಣು. ನಿಂಬೆಹಣ್ಣ. ನಿಂದ? ಆಗ್ಲಕಾಯಿ. ಇಬ್ರು ರಾಂಗ್.